ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಖಿಲ ಭಾರತ ಜನಗಣ ಒಕ್ಕೂಟ ಅಂತಂದು ಹೇಳಿ ಒಂದು ವೇದಿಕೆ ಮಾಡ್ಕೊಂಡು ಆ ವೇದಿಕೆಯಿಂದ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೀನಿ. 3 ಸಲ MLA ಗೆ ನಿಂತೀನಿ, 3 ಸಲ MLC-ಗೆ ಕಾಂಟೆಸ್ಟ್ ಮಾಡಿದ್ದೀನಿ. ಇವತ್ತು 2009 ಇಸ್ವಿನಲ್ಲಿ ತೆಲಂಗಾಣ ವಿಭಜನೆ ಆದರೆ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ಸಪ್ರೇಟ್ ಆಗಬೇಕು ಅಂತಂದೇಳಿ ಆವತ್ತಿಗೆ ನಾನು ಹೋರಾಟ ಮಾಡಿದ್ದೀನಿ. CM-ಗೆ ಆವತ್ತು ಪ್ರಣವ್ ಮುಖರ್ಜಿ, ಪ್ರತಿಭಾ ಪಾಟೀಲ್ ಅವರೆಲ್ಲರೂ ಇದ್ದರು, ಅವರಿಗೆ ನಾನು ಕಳಿಸಿದ್ದೀನಿ. VP ಸಿಂಗ್ ಅವರ ಕಾಲದಲ್ಲಿ ನಾನು ಎಲ್ಲರಿಗೆ ಕಳಿಸಿದ್ದೀನಿ ಇಲ್ಲಿಂದ ಲೆಟ್ರ್ಗಳು. ಆದ್ರನ್ನಾಗಲಿ ವಿಭಜನೆ ಆಯಿತು. ವಿಭಜನೆ ಆದ ಮೇಲೆ ನಾನೇನು ಮಾಡಿಬಿಟ್ಟೆ, ಮತ್ತೆ ಪ್ರವಾಸ ಮಾಡಿದೆ. ಉತ್ತರ ಕರ್ನಾಟಕ ಬೆಂಬಲ ಕೊಡ್ರಿ, ಅದು ಕೊಟ್ಟಾರ. ನಮಗೆ ಉತ್ತರ ಕರ್ನಾಟಕ ಕೊಡ್ರಿ, ನಮ್ಗೆ ಆದಾಯ ಬೇಕಾದಷ್ಟು, ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬೇಕಾದಷ್ಟು ಆದಾಯ ಐತೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಎಲ್ಲವೂ ಐತೆ, ನಮಗೆ ಆದಾಯ ಐತೆ, ವನರುಗಳು ಬೇಕಾದಷ್ಟು ವನರುಗಳು ಇದಾವ ಅಂತಂದೇಳಿ ನಾನು ಪ್ರತಿಯೊಂದು ಜಿಲ್ಲೆದೊಳಗೆ ಪತ್ರಿಕಾಗೋಷ್ಠಿ ಮಾಡ್ಕೊಂತ ಬಂದ್ರನ್ನಾಗಲಿ ನಾನೇನು ಮಾಡಿಬಿಟ್ಟು ನನಗೆ ಕೆಲವು ಕಾರಣಾಂತರದಿಂದ ಸುಮ್ಮನೆ ಆದರೆ ಈಗ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ಇವ್ರನ್ನ ಅಭಿವೃದ್ಧಿ ಕೆಲಸಕ್ಕೆ ಈ ಕಡೆಗೆ ಅಭಿವೃದ್ಧಿ ಆಲೋಚನೆಯೇ ಇಲ್ದಂಗಾಯ್ತು. ಸುಮ್ಮನೆ ಇವಾಗ ಗಡಿ ಭಾಗ ಅಂಬೋದು, ಕೆಲವು ಮಂದಿ ವ್ಯಕ್ತಿಗಳು ಗಡಿ ಭಾಗ ಸುಮ್ಮನೆ ಸಿಚ್ಚಿಡೋದು, ಗಡಿ ಭಾಗಗಳಿಗೆ ಹೆಚ್ಚು ಕಡಿಮೆ ಆಗಿಬಿಟ್ಟಾರ. ಅದು ಬೇಕಾಗಿಲ್ಲ. ಈ ಗಡಿ ಭಾಗಗಳವರು ಆ ಚಿಚ್ಚೋದು ಹೆಂಗಿಡ್ತಾರ ಹೆಂಗಿಲ್ಲ ಅಂಬೋದು ಪ್ರಜೆಗಳಿಗೆ ಗೊತ್ತು. ಸುಮ್ಮನೆ ತಗೊಂತಾರ, ನಂದಾದ್ರು ನಿಂದಿದು ಅಂತಂದೇಳಿ. ಎಲ್ಲರೂ ನಮ್ಮ ದೇಶದೊಳಗೆ ಹುಟ್ಟಿವಿ, ನಾವು ಎಲ್ಲರೂ ಒಂದೇ ಆಗಿರ್ತೀವಿ. ಏನಪ್ಪಾ ಅಂತ ಅಂದ್ರೆ ಅದನ್ನ ಬೇಡ ನಮ್ಮದು ಇವತ್ತು ಬೆಳಗಾವಿಗೆ ನಾನು ತಗೊಂತಾ ಇದ್ದೀನಿ. ಬೆಳಗಾವಿದು ಅದು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಧ್ಯವರ್ತಿಗಳು ಮಾಡ್ತಾರೆ ಆಗಲಿ, ಈ ರಾಜಕೀಯ ನಾಯಕಗಳು, ಈ ವೇದಿಕೆಗಳು ಇದಾವೆ, ನಮ್ಮಂತ ವೇದಿಕೆಗಳು, ಆ ಬಚ್ಚನ ವೇದಿಕೆಗಳು, ನಮ್ಮಂತ ಬಚ್ಚನ ವೇದಿಕೆಗಳೇ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮುಂದಿನ ಪೀಳಿಗೆ ಏನಪ್ಪಾ ಅಂತ ಅಂದ್ರೆ ನನ್ನ ಹೋರಾಟ ಇವತ್ತು ನಾನು ಪ್ರೆಸ್ ಮೀಟ್ ಮತ್ತೆ ಎತ್ತಿದ್ದೀನಿ. ನಾನು ಈಗ ಈ ತಿಂಗಳಾದ್ಮೇಲೆ ನಾನು ಉಪವಾಸ ಸತ್ಯಾಗ್ರಹ, ನಾನು DC ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ, ಒಂದ್ ದಿವಸ ಉಪವಾಸ ಸತ್ಯಾಗ್ರಹ ಕುಂತು ನಾನು PM-ಗೆ, ರಾಷ್ಟ್ರಪತಿಗೆ ಎಲ್ಲರೂ ವಿಭಜನಾ ಹೆಂಗಂಗ ಬಂದತ್ತೆ, ಹೆಂಗ ಹೇಳಿದ್ರು, ಯಾರು ಏನು ಹೇಳ್ಯಾರ, ಪ್ರತಿಪಕ್ಷದಲ್ಲಿ ಇದ್ದಾಗ ನೀವು BJP-ನವರು ಏನು ಹೇಳಿದ್ರು, ಎಲ್ಲರೂ ಕೂಲಂಕುಷವಾಗಿ ನಾನು ಬರೆದು ಆವತ್ತು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ. ಪ್ರತ್ಯೇಕ ರಾಜ್ಯಕ್ಕೆ 13 ಜಿಲ್ಲೆ ಬೇಕೇ ಬೇಕು, ನಮಗೆ ಡೆವಲಪ್ ಆಗಬೇಕು ಚಿಕ್ಕ ರಾಜ್ಯಗಳು ಅಂತಂದು ಹೇಳಿ ತಾವೇ ಹೇಳ್ಯಾರ BJP-ನವರು. ಆವತ್ತಿಗೆ ನಾನು ಎಲ್ಲರೂ ನಾನು ಕುಂತು ಈ ಆದಮೇಲೆ ಫೆಬ್ರವರಿ ತಿಂಗಳಾಗ ನಾನು ಒಂದು ದಿವಸ ತಮಗೆ ಎಲ್ಲರಿಗೆ ತಿಳಿಸ್ತೀನಿ, ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ. PM ಮೊದಲು ಮಾಡ್ಕೊಂಡು ಇಲ್ಲಿಂದ ಗವರ್ನರ್, CM ಕೆಳಮಟ್ಟದಿಂದ ಮ್ಯಾಲ ಮಟ್ಟದವರೆಗೆ ಅವರಿಗೆ ಪತ್ರಿಕೆ ಮೂಲಕವಾಗಿ ನಾನು ಕೋರಿ ಉಪವಾಸ ಸತ್ಯಾಗ್ರಹ ಕುಂತು ಒಂದು ದಿವಸ ನಾನು ಇದ್ರ ಬಗ್ಗೆ ಲೆವೆಲ್ ಎತ್ತುತ್ತೇನೆ, ಮತ್ತೆ ಚಕಾರ ಎತ್ತುತ್ತೇನೆ ಅಂತಂದೇಳಿ ತಮ್ಮ ಮುಂದೆ ಮತ್ತೆ ಹೇಳ್ತಾ ಇದ್ದೀನಿ. ಎಲ್ಲ ಹಾಲಿ ಸಂಸದರು, ಮಾಜಿ ಸಂಸದರು, ಹಾಲಿ ಸಂಸದರು, MLA-ಗಳು, MLC-ಗಳು, ಈ ಏನು ಆ ಹೋರಾಟಗಳು, ಏನೇನು ವೇದಿಕೆಗಳು ಇದಾವೆ, ಎಲ್ಲರೂ ಬೆಂಬಲ ಕೊಡಬೇಕಾಗಿ ವಿನಂತಿ. ನಮ್ಮ ಪರಿಸ್ಥಿತಿ ಏನೈತೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಅಂತಂದೇಳಿ ಎಲ್ಲರಿಗೆ ನಾನು ದಯಮಾಡಿ ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾನು ದೊಡ್ಡ ಮನುಷ್ಯನ ಆಗ್ಬೇಕಂತಂದೇಳಿ ನನಗೆ ಸ್ವಾರ್ಥ ನಾನಲ್ಲ, ನಾನು ಎಲ್ಲರಿಗೆ ಗೊತ್ತು, ನಾನು ಸ್ವಾರ್ಥ ಪಡನಲ್ಲ. ಇವತ್ತು ನಿಮಗೆ ಗೊತ್ತಾಗ್ತದೆ, ಎಲ್ಲರಿಗೂ ಪತ್ರಕರ್ತರಿಗೆ. ಆದರೆ ನಾನು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲರೂ ರಾಜಕೀಯ ನಾಯಕರಿಗೆ ನಾನು ಬೇಡ್ಕೊಂತ ಇದ್ದೀನಿ, ಒಂದು ಕೋಡಿ ಒಂದು ವೇದಿಕೆ, ನಮ್ಮದೇ ಒಂದು ರಾಜ್ಯ ಆಗಲಿ, ಚಿಕ್ಕ ರಾಜ್ಯ ಆದರೆ ಬೇಸಿರ್ತಂತಂದು ಹೇಳಿ BJP-ನವರು ಆವತ್ತು ಹೇಳ್ಯಾರ, ಯಾರು ಹೇಳ್ಯಾರ ಎಂಬುದು ಆವತ್ತು ನಾನು ತಿಳಿಸ್ತಾ ಇದ್ದೀನಿ. ದಯಮಾಡಿ ನನಗೆ ಬೆಂಬಲ ಕೊಡ್ರಿ ಅಂತಂದೇಳಿ ಉತ್ತರ ಕರ್ನಾಟಕ ನಾನು ಕೇಳ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.